ಆಗು ಹೋಗುಗಳ ಅರಿವಿಲ್ಲದೆ ಮೂಲಭೂತ ಸೌಕರ್ಯಗಳ ಸುಖ ಕಾಣದ ಜೀವನದ ಪ್ರಥಮ ಮತ್ತು ಅಂತಿಮ ಘಟ್ಟಗಳಲ್ಲಿ ಪ್ರೀತಿ ಪಾತ್ರರಿಂದ ದೂರವಾಗಿ ರಾಜಕಾರಣಿಗಳ ಆಶ್ವಾಸನೆಯ ಬೆಳಕಿನಡಿ ನರಕಕ್ಕೂ ಮಿಗಿಲ ಜೀವನ ನಡೆಸುತ್ತಿರೋ ಈ ನಮ್ಮ ನಾಗರಿಕ ಸಮಾಜದಲ್ಲಿ ತುಂಬಾ ಜನರಿದ್ದಾರೆ. ಅಂತ ಜನರ ಸೇವೆಯನ್ನು ಮಾಡುವ ಒಂದು ಚಿಕ್ಕ ಕನಸನ್ನ ಈ ಕಿರುಚಿತ್ರದ ಮೂಲಕ ನಿಮ್ಮ ಮುಂದೆ ಬಂದಿದ್ದೇವೆ. ದಯವಿಟ್ಟು ಈ ಕಿರುಚಿತ್ರ ನೋಡಿ ನಮ್ಮನ್ನ ಬೆಂಬಲಿಸಿ. ಧನ್ಯವಾದ. ಸಿನಿಮಾ ಜನಸಾಮಾನ್ಯರ ಮೇಲೆ ನೇರವಾಗಿ ಪ್ರಭಾವ ಬೀರುವ ಒಂದು ಪವರ್ಫುಲ್ ಮಾಧ್ಯಮ. ಸಿನಿಮಾ ಅಂದರೆ ಏನು, ಸಿನಿಮಾದ ಪ್ರಾಮುಖ್ಯತೆ ಏನು ಅಂತ ತಿಳಿಯೋ ಒಂದು ರಿಯಾಲಿಟಿ ಚೆಕ್ ಇದು. ಬನ್ನಿ ಕೇಳೋಣ. ಸರ್, ನಿಮ್ಮ ಪ್ರಕಾರ ಸಿನಿಮಾ ಅಂದರೆ ಏನು? ಸಿನಿಮಾ ಅಂದರೆ ಫುಲ್ ಎಂಟರ್ಟೈನ್ಮೆಂಟ್. ಓಕೆ ಸರ್. ಸರ್, ವಾಟ್ ಯು ಮೀನ್ ಬೈ ಸಿನಿಮಾ? ಸಿನಿಮಾ ಅಂದರೆ ಸರ್, ನಿಮ್ಮ ಪ್ರಕಾರ ಸಿನಿಮಾ ಅಂದರೆ ಏನು? ಸಿನಿಮಾ ಅಂದರೆ ಟೈಮ್ ಪಾಸ್, ಎಂಟರ್ಟೈನ್ಮೆಂಟ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಸರ್, ನಿಮ್ಮ ಪ್ರಕಾರ ಸಿನಿಮಾ ಅಂದರೆ ಏನು? ಸಿನಿಮಾ ಅಂದರೆ ಮನೋರಂಜನೆ ಜೊತೆಗೆ ಮನ ಪರಿವರ್ತನೆಗೆ ಸಹಕರಿಸಲು ನಿಜವಾದ ಬಾರಪ್ಪ, ಇಲ್ಲಿ ಬಿಡ್ತೀನಿ. ತಗೋಪ್ಪ. ಏನು ಸರ್ ಇದು? ದುಡ್ಡು ತಗೋ. ಅಯ್ಯೋ ಬೇಡ ಸರ್, ಬೇಡ. ಅನಾಥರು ಅಂತ ಇರೋ ಪಟ್ಟನೇ ನಮ್ಮ ಕೈಲಿ ಹೊರಕ್ಕಾಗ್ತಾಯಿಲ್ಲ. ಅಂಥದ್ರಲ್ಲಿ ನೀವು ಮತ್ತೆ ನಮಗೆ ಭಿಕ್ಷುಕರು ಅನ್ನೋ ಪಟ್ಟ ಕಟ್ಟಬೇಡಿ ಸರ್. ನಿಮ್ಮ ವಾಯ್ಸ್ ಕೇಳಿದ್ರೆ ನೀವು ಇನ್ನೂ ಏನು ಯೂತ್ ಅನಿಸುತ್ತೆ. ನಾನು ತುಂಬ ಕಡೆ ಕೇಳ್ತೀನಿ, ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ, ಯುವಕರಿಗೆ ಅಂಥ ಶಕ್ತಿ ಇದೆ ಅಂತ. ನೀವು ಬೇಜಾರಾಗಲ್ಲ ಅಂದರೆ ಒಂದು ಮಾತು, ನಿಮಗೆ ಮತ್ತು ನಮಗೆ ಸ್ವಲ್ಪನೇ ಗೊತ್ತಾ ಸರ್? ಏನು ಗೊತ್ತಾ ಸರ್ ಅದು? ನಿಮ್ಮ ಕನಸುಗಳೆಲ್ಲ ಕಲರ್ಫುಲ್, ಆದರೆ ನಮ್ಮ ಕನಸುಗಳು ವೈಟ್ ಆ್ಯಂಡ್ ಬ್ಲ್ಯಾಕು. ಯಾಕೆ ಗೊತ್ತಾ ಸರ್? ನಿಮ್ಮ ಕನಸುಗಳಿಗೆ ನನಸು ಮಾಡ್ಕೊಳ್ಳೋಕ್ಕೆ ಬೆಂಬಲ, ಪ್ರೋತ್ಸಾಹ ಎಲ್ಲ ಇದೆ. ಆದರೆ ನಮಗೆ ಪ್ರೋತ್ಸಾಹನೂ ಇಲ್ಲ, ಬೆಂಬಲನೂ ಇಲ್ಲ ಸರ್. ಈ ನನ್ನ ಬಟ್ಟೆ ನೋಡಿದ್ರ, ಯಾರೋ ಪುಣ್ಯಾತ್ಮ ನಮ್ಮ ಅವಶ್ಯಕತೆಗಳನ್ನು ತಾನಾಗೆ ಅರಿತು ಇದನ್ನು ಕೊಟ್ಟಿತ್ತು. ಅದು ಕೊಟ್ಟಿದ್ದು ಇವತ್ತು ನನ್ನ ಮಾನ ಮುಚ್ಚಿದೆ. ಆದರೆ ನೀವು ದುಡ್ಡು ಕೊಟ್ಟು ನನ್ನ ಮಾನ ತೆಗಿತಿದ್ದೀರಲ್ಲ ಸರ್. ಸರ್ 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 ಹೋಗ್ಬಿಟ್ರ ಸರ್? ಬಂದ್ಯಾ? ಸ್ಕೂಲ್ಗೆ ಹೋಗಿಲ್ವಾ? ಇಲ್ಲ, ಪೆನ್ನಿಲ್ಲ. ಯಾವ ಬೆಂಬಲಕ್ಕೆ ಕೈ ಚಾಚಿ ಕಾದು ಕೂತಿರಲು ವರ್ಗವೊಂದು, ಬೆಂಬಲಕ್ಕೆ ಕೈ ಚಾಚಿ ಕಾದು ಕೂತಿರಲು ವರ್ಗವೊಂದು, ಚಾಚಿರುವ ಕೈಗಳಿಗೆ ಅನುಕಂಪವೆಂಬ ಸಂಭಾವನೆಯ ಕೊನೆ, ಚಾಚಿರುವ ಕೈಗಳಿಗೆ ಅನುಕಂಪವೆಂಬ ಸಂಭಾವನೆಯ ಕೊನೆ, ಹೋಗದಿರಿ ನೀವೆಂದು. ಸ್ಕೂಲಿಗೆ ಹೋಗ್ಲಿ. ಲೇ ಏನ್ಲೇ ನೀನು ನನ್ನ ಬರೋಕ್ಕೆ ಹೇಳ್ಬಿಟ್ಟು ನೀನು ಇನ್ನೂ ರೆಡಿನೇ ಆಗಿಲ್ಲ? 2 ನಿಮಿಷ ಕೂತ್ಬಿಡು, ನಾನು ರೆಡಿಯಾಗಿ ಬಂದ್ಬಿಡ್ತೇನೆ. ಸರಿ, ಬೇಗ ರೆಡಿ ಆಗು. ಏನೋ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಂಗಿದೆಯಾ? ಹಾಂ, ನಿನ್ನೆ ರಜೆ ಸಿಕ್ಕಿತ್ತಲ್ಲ, ಎಲ್ಲ ರೂಮ್ ಕ್ಲೀನ್ ಮಾಡಿಬಿಟ್ಟೆ. ಏನದು ಬಟ್ಟೆ ಗಂಟು? ಕೆಲವು ಬಟ್ಟೆ ಯೂಸ್ ಮಾಡಿ ಬೋರ್ ಆಗಿಬಿಟ್ಟಿವೆ. ಇನ್ನು ಕೆಲವು ಹಳೆ ಬಟ್ಟೆ ಲೂಸು ಟೈಟ್ ಆಗ್ತಿವೆ, ಅದಕ್ಕೆ ಇಟ್ಟಿವನೆ. ಹೋಗ್ತಾ ಎಲ್ಲಾದರೆ ಬಿಸಾಕೋಗ್ಬಿಡೋಣ. ನನಗೂ ಟೈಮ್ ಸಿಕ್ಕಿಲ್ಲ ಕಳ, ನಾನು ರೂಮ್ ಕ್ಲೀನ್ ಮಾಡಬೇಕು. ಹಿಂದ್ಗಡೆ ಸೀಟು ಸ್ವಲ್ಪ ಗಲೀಜಾಗಿದೆ, ಒರೆಸ್ಕೊಂಡು ಕೂರ್ಲಾ? ಇಲ್ಲೊಡ್ಲೆ ಇದೇನು ಬೇರ್ಮೆ ಅಂತ ತಲೆ.
ಪ್ಲಾಂಟ್ ಫಿಲ್ ಆಗಿಬಿಟ್ಟಿದೆಯಲ್ಲ. ಹೊಸ ವಸ್ತು ಬಂದಮೇಲೆ ಹಳೆ ವಸ್ತು ಮೇಲೆ ವ್ಯಾಮೋಹ ಕಮ್ಮಿ ಆಗೋದು ಮನುಷ್ಯನ ಸಹಜ ಗುಣ. ನಿನ್ನ ಪ್ಲೇಸ್ಗೆ ಬೇರೆಯವ್ರು ಬಂದಾಯಿತು. ಇನ್ಮೇಲೆ ನಿನ್ನ ಅವಶ್ಯಕತೆ ನನಗಿಲ್ಲ. ಇಷ್ಟು ದಿನ ನಾನು ಹೊತ್ತಿರುಗಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್. ಇನ್ಮೇಲೆ ನಿನಗೆ ಫುಲ್ ರೆಸ್ಟ್. ಅನ್ನ ಉಳಿದ್ಬಿಟ್ಟಿದೆ. ಅದೇನು ಹೊಸದ ನನಗೆ ಇದು ಸಿದ್ಧದ ರಾಮಾಯಣ. ಅದು ತಗೊಂಡೋದು ಕಿಟ್ಟಿಗೆ ಬನ್ನಿ ಕೆಲಸ ನೋಡ್ಕೊಳ್ಳೋ. ಬಂದ್ಬಿಟ್ಟಿದ್ಯಾ? ಯಾರೋ ಅಣ್ಣ ಬಂದಿದ್ದ, ರೈಸ್ ಚೆಲ್ಬೇಡ ಅಂತೇಳಿ ಇಸ್ಕೊಂಡು. ಆ ಅಣ್ಣ ಇದನ್ನ ಕೊಟ್ಬಿಟ್ಟು ರೈಸ್ ಉಳಿದ್ರೆ ಈ ನಂಬರಿಗೆ ಫೋನ್ ಮಾಡಂತ ಹೇಳಿದ್ರು. ಅದ ಅಂಕಲ್, ಇಂಗ್ಲೀಷಲ್ಲಿ ಇನ್ಫಿನಿಟಿ ಸಿಂಬಲ್ ಅಂತ ಅಂಕಲ್. ಅದಕ್ಕೆ ಎಂಡ್ಲೆಸ್, ಕೊನೆನೇ ಇಲ್ಲ. ಅದನ್ನ ನೀವು ಕೂಡ ಮಾಡ್ಬೋದು ಅಂಕಲ್. ನಡಿದೆ, ಕಾಲೇಜ್ ಹೋಗೋಣ, ಲೇಟ್ ಆಯ್ತು. ಹಾಕುತ್ತಿರಲು ಬಿಸ್ಕೆಟು ಆಗುತ್ತಿಲ್ಲ ವರ್ಕೌಟು. ನಾನು ಹಾಕುತ್ತಿರಲು ಬಿಸ್ಕೆಟು ಆಗುತ್ತಿಲ್ಲ ವರ್ಕೌಟು. ನನ್ನಲ್ಲಿದೆ ಲವ್ ಫಾರ್ಮುಲಾ. ಯಾರಿಗೆ ಹೇಳ್ಬೇಡ ಸುಮ್ಕಿರ್ಲ, ನೀ ಯಾರಿಗೆ ಹೇಳ್ಬೇಡ ಸುಮ್ಕಿರ್ಲ. ಬಿಡ ಏನ್ಲ ನಮ್ಮವನೇನೋ ಬರಿತಾವನೆ. ಹೌದಲ್ಲ, ಏನೋ ಬರಿತಾ ಇದ್ದಾನೆ. ಹುಟ್ಟುತ್ತಿವೆ ಹೊಸ ಬಯಕೆ, ನಗುತ್ತಿರಲು ನನ್ನ ಆಕೆ. ಬದಲಾಗಿದೆ ನನ್ನ ಗ್ರಹಗತಿ, ಕಾರಣ ಈ ನಿನ್ನ ಮೈಕಾಂತಿ. ಏನಿದು? ಲೇ ಪೆನ್ ಕೊಡ್ಲೆ. ಏನ್ಲೇ ಯಾವ ಬರಿತಾ ಇಲ್ಲ? ಅಪ್ಪ ಬರ್ದಿದ್ ಸಾಕು, ಹೋಗ ನಡೆ. ಆಯ್ತು ಬಿಡ, ತಲೆ ಕೆಟ್ಟಿದೆ, ನಡಿ ಹೋಗೋಣ. ಹಾಯ್ ಸತ್ಯ. ಹಾಯ್. ಏನಮ್ಮ ಕಾಲೇಜ್ಗೆ ಬರ್ತಾ ಇಲ್ಲ? ಹಾಯ್ ಜೀತು. ಅದು ಫೋನ್ ಬರ್ತಾ ಇದೆ. ಹಲೋ, ಹೌದಾ? ಓಕೆ ಓಕೆ. ಅಂತೂ ಟ್ರೈ ಮಾಡಿದ್ರೆ ವರ್ಕೌಟ್ ಆಗ್ತಾ ಇಲ್ಲ. ನಡಿಯಪ್ಪ, ಎಲ್ಲರೂ ಟ್ರೈ ಮಾಡೋಣ. ತಡಿ ಮಗ, ಅಕಸ್ಮಾತ್ ಅವಳಿಗೇನಾರು ತಂಗಿ ಇದ್ರೆ ನನಗೂ ಬಿದ್ರೆ ಬೀಳ್ಬೋದು, ನಾನು ಬರ್ತೀನಿ. ಅವಳು ನಿಮ್ಮಿಬ್ಬರಿಗೂ ಬೀಳಲ್ಲ ಕಳ, ಬೀಳದೆ ನನಗೆ. ರೆಡಿ, ನಾನು ಕೂಡ ನಿಮ್ಮ ಜೋಡಿ ಬರ್ತೇನೆ. ನೋಡೋಣ ನಡಿಯಪ್ಪ, ಯಾರಿಗೆ ಬೀಳ್ತಾಳೆ.
ಅಲ್ಲಿಂದ ಬಂದಮೇಲೆ ನನಗೆ ಉಸಿರುಗಟ್ಟೋ ಥರ ಆಗ್ತಾಯಿದೆ. ನೋಡಿದ್ಮೇಲೆ ನನ್ನಲ್ಲೇನೋ ಬದಲಾವಣೆ ಆಗ್ತಿದೇನೋ ಅನ್ನಿಸ್ತಾ ಇದೆ. ಇನ್ಮೇಲಾದರೂ ಅವ್ರ ಸೇವೆ, ಅವ್ರ ಸಹಾಯ ಮಾಡೋಣ. ಹೌದು ಮಗ, ಬರೀ ಜೀವನ ಅಂದರೆ ನಮ್ಮದೇ ಅಲ್ಲ, ಜೀವನ ಅಂದರೆ ಈ ಥರನೂ ಇರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಆ ವಾತಾವರಣ, ಆ ಮಕ್ಕಳು ಇಲ್ಲ ಇನ್ಮೇಲಾದರೂ ನಾವು ಬದಲಾಗಬೇಕು. ನಾವು ಈ ಸಮಾಜದಲ್ಲಿ ಒಂದು ಸ್ಥಾನಮಾನಕ್ಕೆ ಬಂದ ಮೇಲೆ, ದುಡಿಯೋ ರೀತಿ ಆದಮೇಲೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಅದೆಲ್ಲ ಸರಿ, ಅವ್ರಿಗೇನು ಬೇಕು, ಅವ್ರ ಅವಶ್ಯಕತೆಗಳೇನಂತ ಹೇಗೆ ತಿಳಿಯೋದು, ನಾವು ಅವ್ರಿಗೆ ಯಾವ ರೀತಿ ಸಹಾಯ ಮಾಡಬೇಕಂತ ಹೇಗೆ ತಿಳಿಯೋದು, ನನಗಂತೂ ಒಂದು ತಿಳಿತಾನೇ ಇಲ್ಲ. ನಾವು ಯೂತ್, ನಮಗೆ ತಂದೆ ತಾಯಿ ಹೇಳೋದಾಗಲಿ ಅಥವಾ ಲೆಕ್ಚರ್ಸ್ ಹೇಳೋದಾಗಲಿ ಅರ್ಥ ಆಗಲ್ಲ, ನಮ್ಮ ಮನಸ್ಸಿಗೆ ನಾಟಲ್ಲ. ಅದೇ ಸ್ವತಃ ನಮಗನ್ಸಿದ್ರೆ ಈ ಕೆಲಸ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಮಾಡದೆ ನಿಲ್ಲ. ಆ ಸ್ವಾಭಾವಿಕವಾದ ಬದಲಾವಣೆ ಇವತ್ತು ನಿಮಗೆಲ್ಲ ಆಗಿದೆ. ಈ ಥರ ಅನಿಸಿದರೆ ಸಾಕು, ನಾವು ಮಾಡೋ ಕೆಲಸ ಅರ್ಧ ಮುಗಿದಾಗೆ. ಫ್ರೆಂಡ್ಸ್, ಬನ್ನಿ ನನ್ನ ಜೊತೆ. ಅವ್ರ ಅವಶ್ಯಕತೆಗಳೇನು, ಆಸೆ ಕನಸುಗಳೇನು ತೋರಿಸ್ತೀನಿ. ಬನ್ನಿ ನನ್ನ ಜೊತೆ. ನೋಡು, ನಾನು ವೇಸ್ಟ್ ಅಂತ ಬಿಸಾಡಿರೋ ಬಟ್ಟೆ ಇಲ್ಲಿ. ಇಲ್ಲಿ ನೋಡು, ಆ ಹುಡುಗ, ಕ್ಯಾಂಟೀನು, ಲೆಟ್ರು ಜ್ಞಾಪಕ ಬಂತ? ಹೌದು ಫ್ರೆಂಡ್ಸ್, ಇವೆಲ್ಲ ನೀವು ವೇಸ್ಟ್ ಅಂತ ಬಿಸಾಡಿರುವ ವಸ್ತುಗಳೇ. ಈ ವಸ್ತುಗಳೇ ಆ ಮಕ್ಕಳ ಕಣ್ಣಲ್ಲಿ ಇನ್ನೂ ಕನಸಾಗಿ ಉಳಿದಿದೆ. ಇದನ್ನೆಲ್ಲ ನಮ್ಗೆ ಹೇಳ್ದೇನೆ ನೀನೊಬ್ಬನೇ ಏನಕ್ಕೆ ಮಾಡ್ತಿದ್ಯಾ? ಇದನ್ನೆಲ್ಲ ಮಾತಲ್ಲೇ ಹೇಳಿ ನಿಮ್ಮನ್ನು ಬದಲಾಯಿಸ್ಬೋದಿತ್ತು, ಆದರೆ ಆ ಬದಲಾವಣೆ ನನಗೆ ಬೇಕಾಗಿರಲಿಲ್ಲ. ಸ್ವಾಭಾವಿಕವಾದ ಬದಲಾವಣೆ ಬೇಕು. ಆ ಸ್ವಾಭಾವಿಕವಾದ ಬದಲಾವಣೆ ಇವತ್ತು ನಿಮಗೆಲ್ಲ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಮಾಡ್ಬೇಕಂತ ನಿನಗೆ ಹೆಂಗೆ ಅನ್ನಿಸ್ತು? ಯಾರು ಸ್ಫೂರ್ತಿ? ಅಂದಿನ ರೋಡಲ್ಲಿ ಆ ಕುರುಡಾಡಿದ ಒಂದೊಂದು ಮಾತಲ್ಲೂ ಅವ್ರ ಅವಶ್ಯಕತೆಗಳೇನಂತ ತೋರಿಸ್ಕೊಡ್ತಿತ್ತು. ನಮ್ಮ ಈ ಹಳೆ ಬಟ್ಟೆ ಅಂಥವ್ರ ಮಾನ ಮುಚ್ಚುತ್ತೆ ಅನ್ನೋದಾದರೆ, ನಮ್ಗೆ ಹೆಚ್ಚಾಗಿರೋ ಒಂದು ತುತ್ತನ್ನಕ್ಕೆ ಅಂಥ ಮಕ್ಕಳ ಪ್ರಾಣ ಉಳಿಸೋ ತಾಕತ್ತಿದೆ ಅಂದಮೇಲೆ, ನಮಗೆ ವೇಸ್ಟ್ ಥರ ಕಾಣೋ ಈ ಪೆನ್ನು ಅಂಥ ಮಕ್ಕಳ ಭವಿಷ್ಯ ಬರುತ್ತೆ ಅನ್ನೋದಾದರೆ, ನಾವ್ಯಾಕೆ ಮಾಡಬಾರ್ದು? ನಾವ್ಯಾಕೆ ಕೊಡಬಾರ್ದು? ಯೋಚಿಸಿ ದಯಮಾಡಿ ನಿಮ್ಮಿಂದನೇ ಆಗಲಿ ಈ ತಿದ್ದುಪಡಿ. ಯೋಚಿಸಿ ದಯಮಾಡಿ ನಿಮ್ಮಿಂದನೂ ಆಗಲಿ ಈ ತಿದ್ದುಪಡಿ.